राशि की संस्कृति होती है। सूर्य उचका होता है कल्ली राशि में, बुध उचका होता है छठी राशि में। एक एक राशि में 30 अंश है। एक एक राशि में 30 अंश है। सूर्य मेष राशि में उचका होता है, बुध कन्या राशि में हो जाता है। इसके बीच में कम से कम 150 अंश का डिफरेंस होता है। और ज्योतिष कहता है बुध कभी 28 अंश आगे तो जा ही नहीं सकता है। तो सूर्य उचका होगा तो बुध कैसे उचका होगा, बुध उचका होगा तो सूर्य कैसे उचका हो सकता। लेकिन ज्योतिष को भी साइड पर रख दे वो मेरे तीर्थंकर परमात्मा का जन्म है। सबसे पहला चमत्कार ये होता है, तीर्थंकर परमात्मा के जन्म का सबसे पहला चमत्कार ये होता है 7 ग्रह उसके होते हैं जो कभी नहीं होते। आपको पूछे कि 24 तीर्थंकर क्यों, 24 क्यों है? आप कहना तो मजाक में कह सकते हो, क्योंकि 7 ग्रह उसका होगा ऐसी घटना 24 बार ही होती है। But I'm so frustrated. Hello to my loneliness. I guess that ignorance is bliss. Take me back to before I knew. Rewind, take it out of cue. Innocence can be a young man's game. Signed up for the hall of shame. I wish I knew how much I miss. The other way, sun is out, but the sky is gray. What would happen if I took a chance? It's always hard at first glance. I don't wanna, but I know I gotta do it. The truth is hard to swallow, I think I'll chew it. I knew. I'm just trying to give you something spooky to forget. I'm just trying to give you something. I'm just trying to give you something spooky to forget. I'm just trying to give you something.
ನನ್ನ ಹೆಸರು ಭಾಗ್ಯಲಕ್ಷ್ಮಿ SB, ಶಿವಮೊಗ್ಗದಿಂದ ಬಂದಿದ್ದೇನೆ. ನನಗೆ ರಾಜೇಶ್ ಅನ್ನೋರು ಸುರೇಶ್ ಜ್ಯುವೆಲರ್ಸ್ ಅವರು ಹೋದಾಗ ನನಗೊಂದು ಪುಸ್ತಕ ಕೊಟ್ಟರು, ಜೈಲರ್ ಅನ್ನುವಂತಹ ಪುಸ್ತಕ. ಇದು ಬಹಳಷ್ಟು ನಮ್ಮ ಈ ಇಂದಿನ ಒಂದು 21ನೇ ಶತಮಾನಕ್ಕೆ ಬೇಕಾಗಿರುವಂತಹ ಒಂದು ಪುಸ್ತಕ. ಯಾಕೆ ಅಂದರೆ ಇದರಲ್ಲಿ ಇರುವಂತಹ ಈ ಜೈಲರ್ ಏನಿದ್ದಾನೆ, ಈ ಜೈಲರ್ ಸದಾ ನಮ್ಮಲ್ಲಿ ಜಾಗೃತ ಆಗಿದ್ದೇ ಆದರೆ, ಅಂದರೆ ನಮ್ಮ ಮನಸ್ಸು, ನಾವು ಏನು ಪ್ರಾರಬ್ಧ ಕರ್ಮಗಳು ಅಂತ ಏನು ಕರಿತೇವೆ, ಅವು ಭವಾವಳಿಗಳಿಂದ ನಾವು ಏನು ಅನುಭವಿಸ್ಕೊಂಡು ಬರ್ತೇವೆ ಅದೆಲ್ಲವನ್ನು ನಾವು ಅನುಭವಿಸ್ಲೇಬೇಕಾಗತ್ತೆ. ಆದರೆ ನಾವು ಬೇರೆಯವರನ್ನು ದೂಷಿಸ್ತೇವೆ, ಅವರು ನಮಗೆ ಮೋಸ ಮಾಡಿದರು, ಇವ್ರು ನಮಗೆ ಕೆಟ್ಟದಾಗಿ ಬೈದರು, ಅವ್ರು ನಮಗೆ ಶಿಕ್ಷೆ ಕೊಟ್ಟರು ಅಂತಂದು. ಅದು ಶಿಕ್ಷೆ ಅಲ್ಲ. ನಾವು ಏನು ಪಡೆದು ಬಂದಿರ್ತೇವೋ, ಪಡೆದದ್ದುಣ್ತೀಯೋ ದುಡ್ದದ್ದುಣ್ತೀಯೋ ಅಂತಂದು ಪಡೆದದ್ದೇ ನಾವು ಊಟ ಮಾಡುವಂಥದ್ದು. ಹಾಗಾಗಿ ಜೈಲರ್ ಅನ್ನುವಂತಹ ಒಂದು ಪುಸ್ತಕ ಕೇವಲ ವಯಸ್ಕರಿಗಷ್ಟೇ ಅಲ್ಲ, ಆಬಾಲ ವೃದ್ಧರಾಗಿ ಪ್ರೈಮರಿ ಲೆವೆಲಿಂದ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನೋ ಹಾಗೆ ಇದು ಸಾಮಾಜಿಕವಾಗಿ ಮನೆಯಿಂದನೇ ಪ್ರಾರಂಭ ಆಗಿದ್ದೇ ಆದರೆ ಅವರು ದೊಡ್ಡವರಾದ್ರೂ ಸಹ ಯಾವುದೇ ರೀತಿಯಿಂದ ಮೋಸ, ಅನ್ಯಾಯ, ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರಗಳಿಗೆ ಒಳಗಾಗ್ದಲೇ ಬಹಳಷ್ಟು ಒಳ್ಳೆಯ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಯಾಕೆಂದರೆ ವಿವೇಕಾನಂದರ ಮಾತನ್ನು ನಾನು ಇಲ್ಲಿ ಸ್ಮರಣೆ ಮಾಡ್ಕೊಳ್ತೇನೆ. ಇವರು ಚಿಕಾಗೋಕ್ಕೆ ಹೋದಾಗ ಎಲ್ಲ ಪುಸ್ತಕಗಳನ್ನು ಮೇಲೆ ಇಟ್ಟರಂತೆ, ಪ್ರಪಂಚದ ಎಲ್ಲ ಗ್ರಂಥಗಳನ್ನು. ಆದರೆ ಭಾರತದ ರಾಮಾಯಣ ಮಹಾಭಾರತಗಳನ್ನು ಕೆಳಗಡೆ ಇಟ್ಟರಂತೆ. ಅಯ್ಯೋ, ನಿಮ್ಮ ಪುಸ್ತಕ ಕೆಳಗಡೆ ಇಟ್ಟಿದ್ದಾರೆ ಅಂತ ಬೇರೆಯವರೆಲ್ಲ ಜರಿದಾಗ ಹೇಳಿದ್ರಂತೆ, ಎಲ್ಲ ಧರ್ಮಗಳ ಭಾರವನ್ನು ಹೊರುವಂತಹ ಶಕ್ತಿ ಇರೋದು ಭಾರತದ ಈ ಹಿಂದೂ ಧರ್ಮಕ್ಕೆ. ಹಿಂದೂ ಧರ್ಮದ ಮುಂದೆ ಬೆಳೆದಂತಹ ಒಂದು ಧರ್ಮವೇ ಈ ಜೈನ ಧರ್ಮ. ಇದು ಯಾವತ್ತೂ ಶಾಶ್ವತವಾಗಿರುತ್ತೆ. ಯಾಕೆಂದರೆ ಜೈನ ಧರ್ಮದಲ್ಲಿ ಯಾರೂ ಸಹ ಯಾರ ಗಲಾಟೆಗೂ ಹೋಗಲ್ಲ, ಯಾರು ದೊಂಬಿಗೂ ಹೋಗಲ್ಲ, ಯಾವ ಸ್ಟ್ರೈಕಿಗೂ ಹೋಗಲ್ಲ. ಅವ್ರ ಜೀವನ ಆಯಿತು, ಅವರ ಬದುಕಾಯಿತು. ಇಂತಹ ಒಂದು ಶಾಂತಿಯುತವಾದಂತಹ ಜೀವನ ನಡೆಸ್ತಾ ಇರುವಂತಹ ಜೈನ ಧರ್ಮಕ್ಕೆ ಜಯವಾಗಲಿ, ಶುಭವಾಗಲಿ ಅಂತ ನಾನು ಯಾವತ್ತೂ ಹಾರೈಸ್ತೇನೆ. ನನ್ನ ಹೆಸರು ಅಮರೇಶ್ ಕುಮಾರ್ A ಅಂತೇಳಿ. ನಾನು ದಾವಣಗೆರೆ ಜಿಲ್ಲೆಯ ರಾಂಪುರ ಎಂಬ ಗ್ರಾಮದಿಂದ ಬಂದಿರುವಂಥನು. ನಾನು ಒಂದು ಪ್ರೈವೇಟ್ ಕಂಪ್ನಿ ವರ್ಕ್ ಅಂದರೆ ವರ್ಧಮಾನ್ ಕ್ರಿಯೇಷನ್ ದಾವಣಗೆರೆ, ಅಲ್ಲಿ ಹೋಲ್ಸೇಲ್ ಅಂಗಡಿಯಲ್ಲಿ, ಬಟ್ಟೆ ಅಂಗಡಿಯಲ್ಲಿ ಅಂದರೆ ಅಕೌಂಟಿಂಗ್ ಕೆಲಸವನ್ನು ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ನನಗೆ ಈ ಬುಕ್ಸು ಸಿಕ್ಕಿದ್ದು ನನ್ನ ಫ್ರೆಂಡ್ಸ್ ಅವ್ರ ಕಡೆಯಿಂದ, ನಮ್ಮ ಸರ್ ಕಿಶೋರಣ್ಣ ಅವ್ರ ಕಡೆಯಿಂದ ಸಿಕ್ತು ಬುಕ್ಸು. ಸೊ ಆ ಬುಕ್ಸ್ ಓದಬೇಕಾದ್ರೆ ನನಗೆ ಫಸ್ಟ್ ಆಫ್ ಆಲ್ ನನಗೆ ಅನಿಸಿದ್ದು ಕೂಡ ಈ ಬುಕ್ಸ್ ಎಲ್ಲ ಓದಬೇಕಾದ್ರೆ ಏನೆಲ್ಲ ತಿಳ್ಕೊಬೋದು, ಫಸ್ಟ್ ನಾನು ಗುರುಜಿಯವರು ಒಂದು ಬುಕ್ಸ್ ಬರೆದಿದ್ದಾರೆ ಅಂತ ಗೊತ್ತಾದ ಮೇಲೆ ನಾನು ಅಂದ್ಕೊಂಡೆ, ಬುಕ್ಸ್ ಅಂದಮೇಲೆ ನಾವೇನು ಅಂದ್ಕೊತೀವಿ, ಏನೋ ಒಂದು ವಿಷಯದ ಬಗ್ಗೆ ಬರೆದಿರ್ಬೋದು, ಆ ಥರ ಈ ಥರ ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಈ ಬುಕ್ಸ್ ಓದಿದ ಮೇಲೆ ನನಗೆ ಗೊತ್ತಾಯಿತು, ನಮ್ಮ ಜೀವನದಲ್ಲಿ ನಾವು ಏನೇನು ಅನುಭವಿಸ್ತಾ ಇದ್ದೀವಿ, ಕಷ್ಟಗಳಾಗಲಿ ಏನಾರಾಗಲಿ, ನಾವು ಅಂದ್ಕೊತೀವಿ ಎಲ್ಲ ನಮ್ಮಿಂದ ಆಗ್ತಿದೆಯಲ್ಲ, ಏನೇ ನಾವು ಮಾಡಿಕೊಂಡ್ರು ಕೂಡ ಅವೆಲ್ಲ ನಮ್ಮಿಂದ, ನಮ್ಮ ಕರ್ಮ ಫಲಗಳಿಂದ ಅಂತ ಗೊತ್ತಾಯಿತು. ಸೊ ಅದರಿಂದ ಹೊರಬರೋದು ಹೇಗೆ, ಜೀವನದಲ್ಲಿ ಏನೇನು ಅಳವಡಿಸ್ಕೋಬೇಕು, ಮತ್ತು ನಮ್ಮ ಜೀವನದಲ್ಲಿ ಏನು ಮುಂದೆ ಬರುವಂಥ ಕಷ್ಟಗಳನ್ನು ನಾವು ಹೇಗೆ ಎದುರಿಸ್ಬೇಕು. ಸೊ ಇದಂಥ ಎಲ್ಲ ಕೆಲವೊಂದು ಮೌಲ್ಯವಾದಂಥ ಗುಣಗಳನ್ನೆಲ್ಲ ನಾವು ತಿಳ್ಕೊಂಡ್ವಿ. ಸೊ ಮನುಷ್ಯ ಅಂದ ತಕ್ಷಣ ನಾವು ಅನ್ಕೊಂತೀವಿ, ಮನುಷ್ಯ ಅಂದಮೇಲೆ ನಾವೆಲ್ಲ ಸಹಜವಾಗಿ ತಪ್ಪು ಮಾಡ್ತೀವಿ. ತಪ್ಪು ಮಾಡಿದ್ಮೇಲೆ ನಾವು ತಿದ್ಕೊಂಡು ಹೇಗೆ ಜೀವನ ನಡೀಬೇಕು, ಮತ್ತು 4 ಜನದ ಜೊತೆಗೆ ವ್ಯವಹರಿಸೋದಾಗ್ರಿ ಇರ್ಬೋದು, ನಾವು 4 ಜನದ ಹತ್ರ ಮಾತಾಡಬೇಕು. ಸೊ ಇವೆಲ್ಲ ಒಂದು ಮೌಲ್ಯಗಳನ್ನ ತಿಳ್ಕೊಂಡಿದ್ವಿ. ಸೊ ನಾನೊಂದು ಸಜೆಸ್ಟ್ ಮಾಡೋದೇನಪ್ಪ ಅಂದರೆ, ಈ ಒಂದು ಬುಕ್ಸಲ್ಲಿ ಅಂದರೆ ಜೈಲರ್ ಬುಕ್ಕಲ್ಲಿ ತುಂಬ ಒಂದು ಮಹತ್ವದ ಗುಣಗಳಿದ್ದಾವೆ. ಸೊ ಆ ಒಂದು ಬುಕ್ಸನ್ನು ನೀವು ದಯವಿಟ್ಟು ಎಲ್ಲರೂ ಓದಿ ನೀವು ಕೂಡ ಅದ್ರ ಬಗ್ಗೆ ಜೀವನದಲ್ಲಿ ಸ್ವಲ್ಪ ಏನಾದರೂ ಒಂದು ಒಳ್ಳೆಯ ಮೌಲ್ಯಗಳನ್ನ ಅಳವಡಿಸ್ಕೋಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಹೇಮಂತ್. ನಾನು ಬಸವನಹಳ್ಳಿ ಗೊಲ್ಲರಹಟ್ಟಿ, ದಾವಣಗೆರೆ ಜಿಲ್ಲೆಯಿಂದ ಬಂದಿದ್ದೀನಿ. ನಾನು ಜೈಲರ್ ಪುಸ್ತಕದಲ್ಲಿ 3ನೇ ಪ್ರೈಸನ್ನು ತಗೊಂಡಿದ್ದೀನಿ. ಈ ಜೈಲರ್ ಪುಸ್ತಕದಿಂದ ಏನು ತಿಳಿತಪ್ಪ ನನಗಂತಂದರೆ, ನಾನು ನನ್ನ ಹಿಂದಿನ ಜನ್ಮದಲ್ಲಿ ಆಗಿರುವಂತಹ ಏನೇ ಒಂದು ಕೆಟ್ಟ ಕೆಲಸಗಳು ಅಥವಾ ಒಳ್ಳೆಯ ಕೆಲಸಗಳಾಗಿರ್ಬೋದು, ಆ ಕೆಲಸಗಳಿಗೆ ತಕ್ಕ ಪ್ರತಿಫಲ ಅನ್ನೋದು ಯಾವ ಜನ್ಮದಲ್ಲಾದರೂ ಸಿಗುತ್ತೆ ಅನ್ನೋದು ಈ ಪುಸ್ತಕದಿಂದ ನನಗೆ ಗೊತ್ತಾಯಿತು. ನಾನಿವತ್ತು ಸನ್ಮಾನ ಮಾಡಿಸ್ಕೊಂತಿರ್ಬೋದು ಅಥವಾ ಅವಮಾನನೇ ಆಗ್ಬೋದು, ಇದಕ್ಕೆಲ್ಲ ನನ್ನ ಪೂರ್ವದ ಕರ್ಮಫಲಗಳು ಕಾರಣಗಳಾಗ್ತವೆ ಅಂತ ಹೇಳಿ ಇಷ್ಟು ನಾನು ಮಾತನಾಡ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಣವ್ ಅಂತ. ನಾನು ರೈಟ್ ನಾವು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್, ಡಿಪ್ಲೊಮಾ ಫೈನಲ್ ಇಯರಲ್ಲಿ ಓದ್ತಾ ಇದ್ದೀನಿ.
ಇವತ್ತು ನನಗೆ ಜೈಲರ್ ಬುಕ್ಕಲ್ಲಿ ಫಸ್ಟ್ ಪ್ಲೇಸ್ ಬಂದಿದ್ದು ತುಂಬ ಖುಷಿ ಆಯಿತು. ಸೊ ಈ ಬುಕ್ಕಿಂದ ನಾನು ಏನು ಕಲಿತೆ ಅಂದರೆ ಲಾ ಆಫ್ ಕರ್ಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಏನು ಮಾಡಬೇಕು, ಯಾವ ಥರ ಡಿಸಿಷನ್ ಮೇಕಿಂಗ್ ಮಾಡಬೇಕು, ಆಮೇಲೆ ಯಾವುದು ಸರಿ ತಪ್ಪು, ಅಥವಾ ನಾವು ಸಮ್ಟೈಮ್ಸ್ ನಮಗೆ ರಾಂಗ್ ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗ್ತಾ ಇರ್ತೀವಿ, ಅಥವಾ ರಾಂಗ್ ಥಿಂಗ್ಸ್ ಅಂತ ಹೇಳ್ಬೋದು. ಆವಾಗ ನಮ್ಮ ಮೈಂಡಲ್ಲಿ ಅನಿಸ್ತಾ ಇರುತ್ತೆ, ನಾವು ಯಾರು ನೋಡಲ್ಲ ಬಿಡು, ಯಾರಿಗೇನಾಗುತ್ತೆ, ಅಥವಾ ನಮ್ಮಿಂದ ಏನು ದೇಶ ಹಾಳಾಗಲ್ಲ ಅನ್ನೋ ಥಾಟ್ ಪ್ರೊಸೆಸ್ ಎಲ್ಲ ಇರುತ್ತೆ. ಬಟ್ ಆದರೆ ನಾನೆಲ್ಲ ನಿಮಗೆ ಸಜೆಸ್ಟ್ ಮಾಡೋದೇನಪ್ಪ ಅಂದರೆ ದಟ್ ಈಸ್ ರಾಂಗ್. ಬಟ್ ಯಾಕೆ ರಾಂಗು, ಯಾಕೆ ಸರಿಯಲ್ಲ, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ಬುಕ್ಕು ಈ ಜೈಲರಲ್ಲಿ ಸಿಗುತ್ತೆ. ದಯವಿಟ್ಟು ಎಲ್ಲರೂ ಈ ಬುಕ್ಕನ್ನು ಓದ್ರಿ ಅಂತ ಹೇಳಕ್ಕೆ ನಾನು ಮಾತನ್ನ ಇಷ್ಟಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ನನ್ನ ಹೆಸರು ಪ್ರೊಫೆಸರ್ ನಟರಾಜ್ ಅಂತ. ದಾವಣಗೆರೆ ಯೂನಿವರ್ಸಿಟಿನಲ್ಲಿ ಕ್ರಿಮಿನಾಲಜಿ ಆ್ಯಂಡ್ ಫೊರೆನ್ಸಿಕ್ ಸೈನ್ಸ್ನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಕಿಶೋರ್ ಜೈನ್ ಸರು ಮತ್ತು ದೀಪಕ್ ಜೈನ್ ಮತ್ತು ಇಲ್ಲಿ ಜೈನ್ ಸಮಾಜದ ಎಲ್ಲ ಸ್ನೇಹಿತರು ಈ ಥರದೊಂದು ಪುಸ್ತಕ ಬಿಡುಗಡೆ ಇದೆ. ಈ ಪುಸ್ತಕವನ್ನು ಕಾರಾಗೃಹದಲ್ಲಿರೋ ಎಲ್ಲ ಕೈದಿಗಳಿಗೂ ಹಂಚಬೇಕು ಮತ್ತು ವಿದ್ಯಾರ್ಥಿಗಳು ಏನಿದ್ದಾರೆ ಅವರೆಲ್ಲರಿಗೂ ಓದೋದು ಕೊಡಬೇಕು. ಇದರಲ್ಲಿ ಈ ಪುಸ್ತಕದಲ್ಲಿ ಕೆಲವಾರು ಪ್ರಶ್ನೆಗಳನ್ನು ಅಂತಿಮ ಭಾಗದಲ್ಲಿ ಕೇಳಲಾಗಿದೆ. ಯಾರು ಈ ಪುಸ್ತಕವನ್ನು ಸಂಪೂರ್ಣ ಓದಿ ಅರ್ಥ ಮಾಡಿಕೊಂಡು ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡ್ತಾರೆ, ಅವರಿಗೆ ರಾಜ್ಯ ಮಟ್ಟದಲ್ಲಿ ಬಹುಮಾನವನ್ನು ಜೈನ್ ಸಮಾಜದ ವತಿಯಿಂದ ನಾವು ಕೊಡ್ತಾ ಇದ್ದೀವಿ ಅಂಥೇಳಿ ನನ್ನ ಹತ್ರ ಬಂದರು, ನನಗೆ ಕೇಳಿಕೊಂಡ್ರು. ನನಗೆ ಭಾಳ ಈ ಒಂದು ಪರಿಕಲ್ಪನೆ ಅದ್ಭುತವಾಗಿತ್ತು. ಸಾಮಾನ್ಯವಾಗಿ ಬೇಕಾದಷ್ಟು ಪುಸ್ತಕಗಳನ್ನು ಬಿಡುಗಡೆ ಮಾಡೋರಿದ್ದಾರೆ, ಬರೆಯೋರಿದ್ದಾರೆ, ಓದ್ದವರಿದ್ದಾರೆ. ಆದರೆ ಪುಸ್ತಕವನ್ನು ಓದಿ ಮತ್ತು ಅದನ್ನು ಅರ್ಥ ಮಾಡಿಕೊಂಡು ಅದರಲ್ಲಿರೋ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಲಿಖಿತವಾಗಿ ಕೊಟ್ಟರೆ, ಅಂದರೆ ರೈಟಿಂಗ್ನಲ್ಲಿ ಕೊಟ್ಟರೆ ನಿಮಗೆ ಬಹುಮಾನ ಕೊಡ್ತೀನಿ ಅಂಥೇಳಿ ಓದುಗರನ್ನು ಪ್ರೋತ್ಸಾಹಿಸೋ ರೀತಿ ಇದೆಯಲ್ಲ, ಇದು ಬಹಳ ಒಂದು ವಿನೂತವಾದ, ವಿಶಿಷ್ಟವಾದ ಮತ್ತು ನೂತನವಾದ ಒಂದು ಸಂಪ್ರದಾಯ, ಪರಿಕಲ್ಪನೆ, ನ್ಯೂ ಕಾನ್ಸೆಪ್ಟ್. ಇದು ಒಂದು ಕಡೆ ಓದುಗರನ್ನ ಹೆಚ್ಚಿಸೋದ್ರ ಜೊತೆಗೆ ಓದುಗರು ಕಾಟಾಚಾರಕ್ಕೆ ಓದದೇ ಸರಿಯಾದ ರೀತಿಯಲ್ಲಿ ಓದಿ ಅದನ್ನು ಅರ್ಥೈಸಿ 4 ಜನರಿಗೆ ತಿಳಿಪಡಿಸೋದು ಇದೆಯಲ್ಲ, ಇದು ಬಹಳ ಅದ್ಭುತವಾದ ಕಲ್ಪನೆ ಮತ್ತು ವಿಚಾರ. ಕಳೆದ 35 ವರ್ಷದಿಂದ ಬೋಧನಾ ಪ್ರವೃತ್ತಿಯಲ್ಲಿರೋ ನನಗೆ ಇದು ಬಹಳ ಒಂದು ರೀತಿಯ ಸಂತೋಷವನ್ನು ಮತ್ತು ಬಹಳ ಹೃದಯಕ್ಕೆ ಹತ್ತಿರವಾದ ಒಂದು ಕೆಲಸ ಅಂಥೇಳಿ, ಒಂದು ಗೌರವ ಅಂಥೇಳಿ ನಾನು ಭಾವಿಸ್ತೀನಿ. ನಾನು ಅಪರಾಧಶಾಸ್ತ್ರ ಬೋಧಿಸೋದ್ರಲ್ಲಿ ಪೆನಾಲಜಿ ಮತ್ತು ಕರೆಕ್ಷನಲ್ ಅಡ್ಮಿನಿಸ್ಟ್ರೇಷನ್ 2 ಪೇಪರ್ ಬರುತ್ತೆ. ಅಂದರೆ ಶಿಕ್ಷಾಶಾಸ್ತ್ರ ಮತ್ತು ಸುಧಾರಣೆಯ ಆಡಳಿತ. ಕಾರಾಗೃಹದಲ್ಲಿರೋ ಕೈದಿಗಳ ಮನಪರಿವರ್ತನೆ ಹೇಗೆ ಸಾಧ್ಯ ಅನ್ನೋದ್ರ ಬಗ್ಗೆ ಸಾಕಷ್ಟು ಪುಸ್ತಕಗಳನ್ನು ನಾನು ಓದಿದ್ದೀನಿ, ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತೀನಿ. ಆದರೆ ಈ ಪುಸ್ತಕ ಓದಿದ ನಂತರ, ಅಂದರೆ ಈ ಗ್ರಂಥ ಓದಿದ ನಂತರ ಏನು ಜೈನಾಚಾರ್ಯ ನಮ್ಮ ಮಹಾಸ್ವಾಮೀಜಿಗಳು ಏನು ಈ ಪುಸ್ತಕವನ್ನು ಬರೆದಿದ್ದಾರೆ, ಇದರಲ್ಲಿ ಒಂದು ವಿನೂತನವಾದ, ಬಹಳ ಅನುಭವದಿಂದ ತಮ್ಮ ಹೃದಯದಿಂದ ಬಂದಿರತಕ್ಕಂಥ ಕೆಲವು ವಿಚಾರಗಳನ್ನು ಕೈದಿಗಳನ್ನು ಮನಪರಿವರ್ತನೆ ಮಾಡ್ತಕ್ಕಂಥ ಜೈಲರ್ಗಳಿಗೆ ಮತ್ತು ಇದ್ರ ಬಗ್ಗೆ ಪಾಠ ಮಾಡ್ತಕ್ಕಂಥ ನನ್ನಂಥ ಒಬ್ಬ ಅಪರಾಧಶಾಸ್ತ್ರದ ಉಪನ್ಯಾಸಕನಿಗೂ ಕೂಡ ಮಾರ್ಗದರ್ಶನಕವಾಗಿ ಈ ಗ್ರಂಥ ಇದೆ ಅಂಥೇಳಿ ನಾನು ಭಾವಿಸಿ ಈ ಗ್ರಂಥವನ್ನು ಎಲ್ಲರೂ ಓದಬೇಕು, ಹೆಚ್ಚು ಹೆಚ್ಚು ಓದುಗರನ್ನ ತಲುಪಬೇಕು. ಕನ್ನಡದಲ್ಲಿ ಮಾತ್ರ ಅಲ್ಲ, ಭಾರತದ ಎಲ್ಲ ಭಾಷೆಗಳಲ್ಲೂ ಇದು ತರ್ಜುಮೆ ಆಗಿದೆ, ಅಂದರೆ ಟ್ರಾನ್ಸ್ಲೇಟ್ ಆಗಿದೆ. ಎಲ್ಲರೂ ಇದನ್ನು ಓದಬೇಕು. ಮತ್ತು ಕೈದಿಗಳ ಮನಪರಿವರ್ತನೆ ಮಾತ್ರ ಅಲ್ಲ, ನಾವೆಲ್ಲರೂ ಬಂಧನಕ್ಕೆ ಒಳಗಾಗಿದ್ದೀವಿ, ನಾವೆಲ್ಲರೂ ವಿಮೋಚನೆ ಆಗಬೇಕು, ವಿಮುಕ್ತಿ ಆಗಬೇಕು, ಬಂಧನ ಮುಕ್ತರಾಗಬೇಕು ಅಂತ ಹೇಳಿ ಸ್ವಾಮೀಜಿಯವರು ಕರೆ ಕೊಟ್ಟಿದ್ದಾರೆ. ಆ ದಿಸೆಯಲ್ಲಿ ನಾವೆಲ್ಲರೂ ಯೋಚನೆ ಮಾಡೋಣ ಮತ್ತು ಕಾರ್ಯಪ್ರವೃತ್ತರಾಗೋಣ ಅಂಥೇಳಿ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಜೈನ್ ಸಮಾಜದ ಎಲ್ಲ ಬಂಧುಗಳಿಗೂ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.